ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಉತ್ತುಂಗದಲ್ಲಿ ಹೂಡಿಕೆದಾರರು ಈಗೇನು ಮಾಡಬೇಕು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಫ್ಟಿ ಲೈಫ್ ಟೈಮ್ ಹೈಗೆ ಬಂದಿದೆ 20,291. ಇದಕ್ಕಿಂತ ಮುಂಚೆ ಲೈಫ್ ಟೈಮ್ ಹೈಗೆ ಬಂದದ್ದು ಸ್ವಲ್ಪ ಸಮಯದ ಕೆಳಗೆ 20,222. ನಿನ್ನೆ ಗೌರ್ಮೆಂಟ್ ಅವರು GDP ಫಿಗರ್ಸ್ ಅನೌನ್ಸ್ ಮಾಡಿದ್ರು. ಜುಲೈ ಸೆಪ್ಟೆಂಬರ್ 2023 ಕ್ವಾರ್ಟರ್ ಅದು 7.6% ಇದೆ ಮತ್ತು ನಿರೀಕ್ಷೆ ಇತ್ತು ಕೇವಲ 6.8%. ಅದೇ ರೀತಿ ಕಳೆದ ವರ್ಷ ನೋಡುವುದಾದ್ರೆ ಜುಲೈ ಸೆಪ್ಟೆಂಬರ್ 2022ರಲ್ಲಿ GDP ಇದ್ದದ್ದು 6.2%, ಈಗ 7.8%. ಸದ್ಯದ ಮಟ್ಟಿಗೆ ಇಂಡಿಯನ್ ಎಕಾನಮಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಇನ್ ದ ವರ್ಲ್ಡ್ ಅನ್ನುವಂತ ಒಂದು ಪಟ್ಟವನ್ನು ಕಟ್ಟಿಕೊಂಡಿದೆ. ಆದ್ದರಿಂದ ನಿನ್ನೆ ಮೊನ್ನೆ FIIಗಳು 10,000 ಕೋಟಿಯನ್ನು ಭಾರತದಲ್ಲಿ ಹೂಡಿದ್ದಾವೆ ಕಳೆದ 4 ದಿನದಲ್ಲಿ. ಅದರಿಂದಾಗಿ ಮಾರುಕಟ್ಟೆಗೆ ಒಂದಷ್ಟು ಸ್ಟ್ರೆಂತ್ ಬಂದಿದೆ. ಈಗ ಸೆಕ್ಟರ್ ವೈಸ್ ಗ್ರೋತ್ ಜುಲೈ ಸೆಪ್ಟೆಂಬರ್ 2022, ಜುಲೈ ಸೆಪ್ಟೆಂಬರ್ 2023 ಅದು ಎರಡನ್ನೂ ಒಟ್ಟಿಗೆ ಓದ್ಕೊಂಡು ಹೋಗ್ತೇನೆ. ಉದಾಹರಣೆಗೆ ಅಗ್ರಿಕಲ್ಚರ್ -2.5 ಇದ್ದದ್ದು ಈಗ 1.2%. ಮೈನಿಂಗ್ ಅಂಡ್ ಕ್ವಾರಿಯಿಂಗ್ -0.1% ಇದ್ದದ್ದು ಈಗ 10%. ಮ್ಯಾನುಫ್ಯಾಕ್ಚರಿಂಗ್ -3.8% ಇದ್ದದ್ದು ಈಗ 13.9%. ಟ್ರೇಡ್, ಹೋಟೆಲ್ಸ್, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್ಸ್, ಅದರ್ಸ್ ಮೊದಲಿದ್ದದ್ದು 15.6%. ಅಂದ್ರೆ ಜುಲೈ ಸೆಪ್ಟೆಂಬರ್ 2022ರಲ್ಲಿ. ಗ್ರೋತ್ ಇನ್ ಜುಲೈ ಸೆಪ್ಟೆಂಬರ್ 2023ರಲ್ಲಿ 4.3%. ಇದೊಂದು ಸ್ವಲ್ಪ ಕಮ್ಮಿ ಆಗಿದೆ, ಉಳಿದದ್ದೆಲ್ಲ ಬಹಳ ಮೇಲೆ ಹೋಗಿದೆ. ಅದರಿಂದಾಗಿ ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್ GDP ಗ್ರೋತ್ ಇರೋದ್ರಿಂದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಭಾರತದ ಮುಂದಿನ ಭವಿಷ್ಯವನ್ನು ಒಂದಷ್ಟು ಅಪ್ಗ್ರೇಡ್ ಮಾಡಿದ್ದಾರೆ, ರಿವೈಸ್ ಮಾಡಿದ್ದಾರೆ. 2023-24 ಫೈನಾನ್ಷಿಯಲ್ ಇಯರ್ ಇದೆ. ರಿವಿಷನ್ ಆಫ್ ಇಂಡಿಯಾಸ್ GDP ಫೋರ್ಕಾಸ್ಟ್. ಬ್ರೋಕರೇಜ್ ಕಂಪನಿ ಸಿಟಿ ಅವರು ಹೇಳ್ತಾರೆ ಓಲ್ಡ್ ಎಸ್ಟಿಮೇಟ್ 6.2% ಇಟ್ಟಿದೆ, ನ್ಯೂ ಎಸ್ಟಿಮೇಟ್ ಮುಂದಿನ ವರ್ಷ 6.7%. ಮಾರ್ಗನ್ ಸ್ಟ್ಯಾನ್ಲಿ ಅವರು 6.4% ಓಲ್ಡ್ ಎಸ್ಟಿಮೇಟ್, ನ್ಯೂ ಎಸ್ಟಿಮೇಟ್ 6.9%. ನುವಾಮದ್ ಅವರು ಓಲ್ಡ್ ಎಸ್ಟಿಮೇಟ್ 6.5%, ನ್ಯೂ ಎಸ್ಟಿಮೇಟ್ 6.5%. ಗೋಲ್ಡ್ಮನ್ ಸ್ಯಾಕ್ಸ್ ಓಲ್ಡ್ ಎಸ್ಟಿಮೇಟ್ 6.2%, ನ್ಯೂ ಎಸ್ಟಿಮೇಟ್ 6.2%. ನಮಗೆ ಇತ್ತೀಚಿನ ದಿನಗಳಲ್ಲಿ ನಿನ್ನೆ ಮೊನ್ನೆಯಿಂದ ಸುಮಾರು ಜನ ಯೂಟ್ಯೂಬ್ ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಸದ್ಯ ಮಾರುಕಟ್ಟೆ ಲೈಫ್ ಟೈಮ್ ಹೈನಲ್ಲಿದೆ, ನಾವು ಹಣವನ್ನು ಹಾಕಬೇಕಾದ್ರೆ ಸದ್ಯಕ್ಕೆ ನಿಲ್ಲಿಸಿ ಕರೆಕ್ಷನ್ ಆದ್ಮೇಲೆ ಪ್ರಾರಂಭ ಮಾಡಬಹುದು. ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡುವ ಮುಂಚೆ 2 ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇದಾಗಿ ಲಾಂಗ್ ಟರ್ಮ್, ಎರಡನೇದು ಶಾರ್ಟ್ ಟರ್ಮ್. ಲಾಂಗ್ ಟರ್ಮ್ ನಲ್ಲಿ ನೀವೇನಾದರೂ ಶೇರ್ ನಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಪ್ರತಿ ತಿಂಗಳು SIP ಮಾಡ್ತಾ ಇದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಯಾವುದೇ ಮಾರ್ಕೆಟ್ ಲೆವೆಲ್ ಇದ್ರೂ ಕೂಡ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಹೈಯರ್ ಲೆವೆಲ್ ಅಲ್ಲಿ, ಲೋವರ್ ಲೆವೆಲ್ ಅಲ್ಲಿ, ಎರಡರಲ್ಲೂ ಕೂಡ. ಆವಾಗ ನಿಮ್ಮ ಪರ್ಚೇಸ್ ಕಾಸ್ಟ್ ಆವರೇಜ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಮುಹೂರ್ತ ಇಲ್ಲ, ಯಾವಾಗ ಬೇಕಾದ್ರೂ ಪ್ರಾರಂಭ ಮಾಡಬಹುದು. ಆದರೆ ನಿಮ್ಮ ಹೂಡಿಕೆ ಮಿನಿಮಮ್ 10 ವರ್ಷ ಆದ್ರೂ ಇರಬೇಕು. ಆದ್ದರಿಂದ ನಾವು ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರದಲ್ಲಿ ಹೇಳೋದೇನು ಅಂತಂದ್ರೆ SIP SCP ಅದನ್ನ ಮಳೆ ಬರಲಿ, ಬಿಸಿಲಿರಲಿ, ಗುಡುಗಿರಲಿ, ಮಿಂಚಿರಲಿ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೇನೆ ನಿಮಗೆ ಲಾಭ ಆಗುವಂತ. ಈಗ ಎರಡನೆಯ ಸನ್ನಿವೇಶ ಲಾಂಗ್ ಟರ್ಮ್ ಅಲ್ಲಿ ಲಂಸಮ್ ಅಮೌಂಟ್ 1 ಲಕ್ಷ ಇದ್ದರೆ ಏನ್ ಮಾಡೋದು ಅಂದ್ರೆ, 1 ಲಕ್ಷ ಅಂತ ಒಂದು ಸಾಂಕೇತಿಕವಾದಂತ ಒಂದು ಫಿಗರ್ ಕೊಟ್ಟಿದ್ದೀನಿ. 1 ಲಕ್ಷ ಇರ್ಬೋದು, 20 ಲಕ್ಷ ಇರ್ಬೋದು. ಆವಾಗ ನೀವು ಆ ಹಣವನ್ನು ಕನಿಷ್ಠ ಪಕ್ಷ 4 ರಿಂದ 6 ತಿಂಗಳಲ್ಲಿ 4 ರಿಂದ 6 ಕಂತುಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಾಕಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮ ಹತ್ರ 1 ಲಕ್ಷ ಇದ್ರೆ 20,000 ಪ್ರತಿ ತಿಂಗಳು 5 ತಿಂಗಳು ಹಾಕೊಂಡು ಹೋಗಿ. ಆವಾಗ ಮಾರುಕಟ್ಟೆ ಕೆಳಗೆ ಬಿದ್ದಾಗಲೂ ಅಡ್ವಾಂಟೇಜ್ ಆಗುತ್ತೆ, ಮೇಲಕ್ಕೆ ಹೋದಾಗಲೂ ಅಡ್ವಾಂಟೇಜ್ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದು ವಿಚಾರ ನೆನ್ಪಿಟ್ಕೋಬೇಕು, ಲಾಂಗ್ ಟರ್ಮ್ ಅಂತಂದ್ರೆ ಕನಿಷ್ಠ 10 ವರ್ಷ ಇಟ್ಕೊಳ್ಳುವಂತ ವ್ಯವಧಾನ ಇರಬೇಕು. ಮತ್ತೆ ಯಾವ್ದಾದ್ರೂ ಕಂಪನಿ ಫಂಡಮೆಂಟಲ್ಸ್ ವೀಕ್ ಆಯ್ತು ಅಂತಂದ್ರೆ 3 ತಿಂಗಳಿಗೊಮ್ಮೆ ನೋಡ್ಕೊಂಡು ಅದನ್ನ ಚೇಂಜ್ ಮಾಡ್ಲಿಕ್ಕೂ ಗೊತ್ತಿರಬೇಕು. ಬಹಳಷ್ಟು ಜನ ಮಾರುಕಟ್ಟೆಯಲ್ಲಿ ಬುಲ್ ಮಾರ್ಕೆಟ್ ಬಂದಾಗ ಸಂತೋಷವಾಗಿ ಕ್ಯಾರಿಡ್ ಅವೇ ಆಗಿ ಹೋಗ್ತಾರೆ. ಅಂದ್ರೆ ಸಾಮಾನ್ಯವಾಗಿ ನಾವು ನೋಡಿದ್ದೇನು ಅಂತಂದ್ರೆ ಆನ್ ಅನ್ ಆವರೇಜ್ ನಿಫ್ಟಿ 50 ಒಂದು 10 ವರ್ಷದ ಲೆಕ್ಕ ತಗೊಂಡ್ರೆ
12-14% CAGR ಕೊಡ್ತಾ ಹೋಗುತ್ತೆ ದೀರ್ಘಾವಧಿಯಲ್ಲಿ. ಅಂದ್ರೆ ಬಹಳ ಜನ ಗ್ರೀಡಿ ಆಗ್ತಾರೆ, ಮತ್ತೆ ಲಂಸಮ್ ಅಮೌಂಟ್ ಅನ್ನು ಈಗ ಹಾಕ್ತಿದ್ರೆ ಮುಂದೆ ನನಗೆ ಫ್ಯೂಚರೇ ಇಲ್ಲ ಅಂತ ತಿಳ್ಕೊತಾರೆ. ತಪ್ಪು. ನೀವು ಮಾರುಕಟ್ಟೆ ವೀಕ್ ಆದಾಗ್ಲೂ ಹಣವನ್ನು ಹಾಕ್ಬೋದು. ಮಾರುಕಟ್ಟೆ ವೀಕ್ ಆದಾಗ ಹಣವನ್ನು ಹಾಕಿದ್ರೆ ಕಡಿಮೆ ರೇಟ್ ನಲ್ಲಿ ಅದೇ ಷೇರುಗಳು ಮತ್ತೆ ಮತ್ತೆ ಸಿಗ್ತವೆ. ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇದ್ರೆ ಈಗಾಗಲೇ ಹಣವನ್ನು ಹಾಕಿದ್ರಿಂದ 4 ತಿಂಗಳು 5 ತಿಂಗಳು ಹಣವನ್ನು ಹಾಕ್ತಾ ಹೋಗ್ಬೇಕಾದ್ರೆ ಮೇಲೆ ಮೇಲೆ ಹೋಗ್ಬೇಕಾದ್ರೆ ಈಗ ತಗೊಂಡಿದ್ದು ಕೆಳಗಿತ್ತು, ಆವರೇಜ್ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಮಾರುಕಟ್ಟೆ ಉತ್ತುಂಗಕ್ಕೆ ಬಂದಾಗ ಏನ್ ಮಾಡಬೇಕು? ಬೇಕಾದಷ್ಟು ಇಂಡಿವಿಜುವಲ್ ಸ್ಟಾಕ್ಸ್ ಕಳೆದ ಕೆಲವು ದಿನಗಳಿಂದ ಬೇಕಾದಷ್ಟು ದೊಡ್ಡ ರ್ಯಾಲಿಯನ್ನು ಕಂಡಿದ್ದಾನೆ. ಆದ್ದರಿಂದ ಏನಾದರೂ ಷೇರು ಜಸ್ಟ್ ಬೈ ಅಥವಾ ಬೈ ಝೋನ್ ಅಲ್ಲಿದ್ರೆ ಶಾರ್ಟ್ ಟರ್ಮ್ಗೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ನೀವೇನಾದ್ರೂ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಆಗ್ಲೇ ಮಾಡಿದ್ದು ಒಳ್ಳೆಯ ಪ್ರಾಫಿಟ್ ಬಂದು ಅದೇನಾದ್ರೂ ಗ್ರಾಫ್ ನಲ್ಲಿ ಸೆಲ್ ಇಂಡಿಕೇಶನ್ ಬಂದ್ರೆ ಅದನ್ನು ಕಡ್ಡಾಯವಾಗಿ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಹಾಗೆ ಇಟ್ಕೊಳ್ಬಾರ್ದು. ಬಹಳ ಜನಕ್ಕೆ ಒಂದು ಫೀಲಿಂಗ್, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಂದ್ರೆ ಇಂತಹ ಒಂದು ಒಳ್ಳೆಯ ರ್ಯಾಲಿ ಬಂದಿದೆ, ನಾನು ಅದರ ಉಪಯೋಗವನ್ನು ಲಾಂಗ್ ಟರ್ಮಿಗೂ ಶಾರ್ಟ್ ಟರ್ಮಿಗೂ ಪಡ್ಕೊಂಡಿಲ್ಲ. ಆದ್ದರಿಂದ ಬಹಳಷ್ಟು ಜನ ಮಾಡುವ ತಪ್ಪೇನು ಅಂತಂದ್ರೆ ಕಾಯ್ತಾ ಇರ್ತಾರೆ, ಮಾರುಕಟ್ಟೆಯಲ್ಲಿ ಒಂದು ಕರೆಕ್ಷನ್ ಬರುತ್ತೆ ಆವಾಗ ಹಣ ಹಾಕ್ತೇನೆ. ಆದರೆ ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ಬೋದು. ಅಂದ್ರೆ ಮೇಲಕ್ಕೆ ಹೋದದ್ದು ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗಲ್ಲ, ಕೆಳಗೆ ಬಿದ್ದದ್ದು ಕಂಟಿನ್ಯೂಸ್ ಆಗಿ ಕೆಳಗೆ ಬಿಡಲ್ಲ. ಅಂದ್ರೆ ರೆಗ್ಯುಲರ್ ಆಗಿ ನೀವೇನಾದ್ರೂ ಒಳ್ಳೆಯ ಅಮೌಂಟ್ ಅನ್ನು ಪ್ರತಿ ತಿಂಗಳು ಶಾರ್ಟ್ ಟರ್ಮ್ ನಲ್ಲಿ ಮತ್ತು ಲಾಂಗ್ ಟರ್ಮ್ ನಲ್ಲಿ ಹಾಕೊಂಡು ಹೋಗ್ತೇನೆ ಅಂತಂದ್ರೆ ನಿಮಗೆ ಚಕ್ರ ಬಡ್ಡಿಯ ಪ್ರಯೋಜನ ಸಿಗುತ್ತೆ ದೀರ್ಘಾವಧಿಯಲ್ಲಿ. ಬಹಳಷ್ಟು ಜನ ಅವರಿಗೇನು ಕೆಪಾಸಿಟಿ ಇದೆಯೋ ಅದಕ್ಕಿಂತ ಕಮ್ಮಿ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸ್ತಾ ಇರ್ತಾರೆ. ಅಂದ್ರೆ ಸಂಬಳ ಒಂದು 50,000 ಇದ್ರೆ ಅವರು 1,000 2,000 ಹಾಕ್ತಾರೆ, 5,000 10,000 ಬದಲಾಗಿ. ಆಗ ಏನಾಗುತ್ತೆ ಅಂತಂದ್ರೆ ಮುಂದೆ ರಿಟೈರ್ಮೆಂಟ್ಗೆ ಒಂದು 50 ಲಕ್ಷನೋ 1 ಕೋಟಿಯೋ ಬಂತು ಅಂತಂದ್ರೆ ಇವತ್ತಿಂದ 25 ವರ್ಷಗಳ ಬಳಿಕ ಆವಾಗ ಅನ್ಸುತ್ತೆ ಅವರಿಗೆ, ನಾನು 1,000 2,000 ಬದಲಾಗಿ 5,000 10,000 ಹಾಕಿದ್ರೆ ನನ್ನ ರಿಟೈರ್ಮೆಂಟ್ ಕಾರ್ಪಸ್ 1 ಕೋಟಿಯ ಬದಲಾಗಿ 2-2.5 ಕೋಟಿ ಅದು ಆಗ್ತಾ ಇತ್ತು. ಆದ್ದರಿಂದ ಅಂತಹ ತಪ್ಪನ್ನು ಮಾಡಬೇಡಿ. ಕನಿಷ್ಠ ಪಕ್ಷ 20-25% ನೀವೇನು ಹಣವನ್ನು ದುಡಿತಾ ಇದ್ದೀರೋ ಆ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಉಳಿತಾಯದ ರೂಪದಲ್ಲಿ ಇದು ನನಗೆ ಸದ್ಯಕ್ಕೆ ಬೇಡ ಅಂತ ಹುಡ್ಕೊಂಡು ಹೋಗಿ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ನಿಮ್ಮ ಜನರಲ್ ನಾಲೆಜ್ಗಾಗಿ. IPOದಲ್ಲಿ HNIs ಅಂತ ಬರ್ತಾರೆ, ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್. ಅವರು ಒಂದು ಸತಿಗೆ ಎಷ್ಟು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕ್ತಾರೆ? ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ HNI ಇನ್ವೆಸ್ಟರ್ಸ್ ಅಂತ ಕಳಿಸ್ಕೋಬೇಕಾದ್ರೆ ಎಷ್ಟು ಹಣವನ್ನು ಹಾಕಬೇಕು? 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಅಂತ ನಿಮ್ಮ ಮುಂದೆ 4 ಆಯ್ಕೆಗಳನ್ನು ಕೊಟ್ಟಿದ್ದೇನೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಎಂದಿಗೂ ಮರೆಯಬೇಡಿ. ಮತ್ತೆ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಿದ್ರೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಕನಿಷ್ಠ ಪಕ್ಷ 50 ಜನ ಕಳಿಸಿದ್ರೆ ಕರ್ನಾಟಕದ ಎಲ್ಲರಿಗೂ ಒಂದಷ್ಟು ಫೈನಾನ್ಷಿಯಲ್ ಎಜುಕೇಶನ್ ಪ್ರಾಪ್ತ ಆಗುತ್ತೆ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.